ಪ್ರಕರಣದ ತನಿಖೆಯ ವಿಚಾರಣೆಯನ್ನು ಸಿಬಿಐಗೆ ಕೊಡುವಂತೆ ಕೋರಿ ಸಲ್ಲಿಕೆಯಾಗಿದ್ದಂತಹ ಅರ್ಜಿಯ ವಿಚಾರಣೆ ಜನವರಿ 27ನೇ ತಾರೀಕು ಮುಂದೂಡಿಕೆ ಆಗಿದೆ. ಜನವರಿ 28ನೇ ತಾರೀಕು ಲೋಕಾಯುಕ್ತ ಅಧಿಕಾರಿಗಳು ಈ ಪ್ರಕರಣದ ಅಪ್ಡೇಟ್ ಬಗ್ಗೆ ಅಂದ್ರೆ ವರದಿ ಬಗ್ಗೆ ಕೋರ್ಟ್ಗೆ ಸಲ್ಲಿಕೆ ಮಾಡಬೇಕಾಗಿತ್ತು. ಸೊ 27ನೇ ತಾರೀಕು ಪ್ರಕರಣದ ವಿಚಾರಣೆ ನಡೆಸಿ ಅವತ್ತೇ ತೀರ್ಮಾನಕ್ಕೆ ಬರ್ತೀನಿ ಅಂತ ಜಡ್ಜ್ ಹೇಳಿದ್ದಾರೆ. ಸೊ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಏನಾಗಬಹುದು ಅಂತ. ಇನ್ನೊಂದು 12 ದಿನಗಳ ಬಳಿಕ ಬಹಳ ದೊಡ್ಡ ಭವಿಷ್ಯ ನಿರ್ಧಾರ ಆಗ್ಲಿಕ್ಕಿದೆ. ಇಲ್ಲಿ ತನಕ ಸ್ಟೇಟ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿಗಳು ತನಿಖೆಯನ್ನು ನಡೆಸ್ತಾ ಇತ್ತು. ಈ ಪ್ರಕರಣದಲ್ಲಿ ಇಡಿ ಎಂಟ್ರಿ ಆಗಿದ್ರು ಕೂಡ 14 ಸೈಟ್ ವಿಚಾರದಲ್ಲಿ ನೋಡಿ ಮೂಡಾ ಬಗ್ಗೆ ಲೋಕಾಯುಕ್ತ ತನಿಖೆ ಮುಂದುವರಿಕೆಗೆ ಜಡ್ಜ್ ಸಮ್ಮತಿಯನ್ನು ಕೂಡ ಸೂಚಿಸಿದ್ದಾರೆ ಅಂತ ಮಾಹಿತಿ ಇದೆ. ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ IAS ಅಧಿಕಾರಿ ಬಗ್ಗೆ ಮಾತು ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮುರಳಿ. ಇವತ್ತಿನ ಇಡೀ ಕಂಪ್ಲೀಟ್ ವಾದದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ದು ಅಂದ್ರೆ IAS ಅಧಿಕಾರಿ ಒಬ್ಬರ ಬಗ್ಗೆ ಕೋರ್ಟ್ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಮಣೀಂದ್ರ ಸಿಂಗ್ ಅವರು ಮಾಡಿದ್ದು. ಈ ಟೈಮ್ನಲ್ಲಿ ಏನೆಲ್ಲ ಪ್ರಶ್ನೆಗಳು ಎದುರಾದ್ವು, ಯಾವ ರೀತಿ ಪ್ರೂಫ್ ಆಫ್ ಬರ್ಡನ್ ವಿಚಾರದಲ್ಲಿ ವಕೀಲರು ಹೇಳಿದ್ರು, ಏನೆಲ್ಲ ಆಯ್ತು ಓವರ್ ಆಲ್ ಆಗಿ ಇವತ್ತಿನ ವಿಚಾರಣೆಯಲ್ಲಿ? ಮಮತಾ, ಖಂಡಿತವಾಗಿ ಇವತ್ತು ವಾದವನ್ನು ಮಂಡನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದಂಥದ್ದು ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲ ಮಣೀಂದರ್ ಸಿಂಗ್ ಅವರು. ಮಣೀಂದರ್ ಸಿಂಗ್ ಅವರು ವಾದವನ್ನು ಮಂಡನೆ ಮಾಡೋ ಸಂದರ್ಭದಲ್ಲಿ ಲೋಕಾಯುಕ್ತದ ತನಿಖೆಯ ಮೇಲೆ ಅವರು ಸಾಕಷ್ಟು ಅನುಮಾನವನ್ನು ವ್ಯಕ್ತಪಡಿಸ್ತಾರೆ. ಜೊತೆಗೆ ಲೋಕಾಯುಕ್ತದ ತನಿಖೆ ಇಲ್ಲಿಯವರೆಗೆ ಯಾವ ರೀತಿ ಆಗ್ತಾ ಇದೆ, ಕೇವಲ ಅಧಿಕಾರಿಗಳನ್ನ ಕೇಂದ್ರೀಕೃತವಾಗಿ ಅವರು ಇಟ್ಕೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ, ಆ ತನಿಖೆ ಮೇಲೆ ನಮಗೆ ವಿಶ್ವಾಸ ಇಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೋರ್ಟ್ನ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತಾರೆ. ಜೊತೆಗೆ 3 ಜನ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಒಂದು ಆರೋಪವನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಒಂದು ಪ್ರಶ್ನೆಯನ್ನು ಕೇಳುವಂಥದ್ದು, ಆ 3 ಅಧಿಕಾರಿಗಳು ಯಾರ್ಯಾರು ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಡಿ ಅಂತೇಳಿ. ಅದಾದ ಬಳಿಕ ಮುಂದುವರೆದು ಅವರ ವಾದ ಮಂಡನೆಯನ್ನು ಮಾಡಬೇಕಾದ್ರೆ IAS ಅಧಿಕಾರಿ ಒಬ್ಬರು ಮೂಡಾದ ಕಚೇರಿ ಒಳಗಡೆ ಹೋಗ್ತಾರೆ. ಮೂಡಾದ ಕಚೇರಿ ಒಳಗಡೆ ಹೋಗಿ ಅಲ್ಲಿ ಫೈಲ್ಗಳನ್ನು ಕಳವು ಮಾಡಿದ್ದಾರೆ. ಅದರ ಬಗ್ಗೆ ಯಾವುದೇ ರೀತಿಯ ಚಕಾರವನ್ನು ಲೋಕಾಯುಕ್ತ ಎತ್ತಿಲ್ಲ, ಅವರನ್ನ ಕರೆಸಿ ಒಂದು ಪ್ರಶ್ನೆ ಮಾಡುವಂಥ ಪ್ರಯತ್ನಗಳನ್ನು ಕೂಡ ಮಾಡಿಲ್ಲ. ಇದರಿಂದ ಒಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅವರ ತನಿಖೆ ಮೇಲೆ ನಮಗೆ ವಿಶ್ವಾಸ ಇಲ್ಲ ಅನ್ನೋದ್ರ ಬಗ್ಗೆ ಹೇಳಿರುವಂಥದ್ದು. ವಾದ ಪ್ರತಿವಾದ ಆಲಿಸಿದ ಬಳಿಕ 27ನೇ ತಾರೀಕಿಗೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿರುವಂತದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಮುರಳಿ.